ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪರಿಕಲ್ಪನೆಯಲ್ಲಿ ಅಭಿವೃದ್ಧಿಪಡಿಸುವ ಕನಸನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾಣ್ತಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೂಡ ಕೊಡಲಾಗ್ತಾ ಇದೆ. ಒಂದು ಕಡೆ ಕಾಮಗಾರಿ ನಡೀತಿದೆ ಅನ್ನೋ ಸಬೂಬನ್ನ ಸರ್ಕಾರ ನೀಡ್ತಿದೆ, ಮತ್ತೊಂದು ಕಡೆ ರಸ್ತೆಗಳ ತುಂಬಾ ಗುಂಡಿಗಳದ್ದೇ ದರ್ಬಾರ್. ನಾವೀಗ ತೋರಿಸ್ತಿರೋ ರಸ್ತೆಯಲ್ಲಿ ಗುಂಡಿ ತಪ್ಪಿಸೋಕೆ ವಾಹನ ಸವಾರರು ಸರ್ಕಸ್ ಮಾಡಲೇಬೇಕು. ಕೆರೆ ರೀತಿ ರಸ್ತೆ ಗುಂಡಿಯಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇದು ರಸ್ತೆನೋ ಕೆರೆನೋ ಅಂತ ಹೇಳಿ ಜನರಿಗೇನೆ ಗೊಂದಲ ಆಗ್ತಾ ಇದೆ. ಇನ್ನು ಸರ್ಕಾರ ಕೊಟ್ಟಿರೋದು ಗುಂಡಿ ಭಾಗ್ಯ ಅಂತ ಕೂಡ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಜಾಪುರ ರಸ್ತೆಯ ದುಸ್ಥಿತಿಯನ್ನ ಗಮನಿಸ್ತಿದ್ದೀರಿ. ಮೊಣಕಾಲುದ್ದ ಗುಂಡಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಂಡಂತಹ ಬ್ರ್ಯಾಂಡ್ ಬೆಂಗಳೂರು ಇದೇನಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಸರ್ಕಾರ ರಾಜಧಾನಿ ಬೆಂಗಳೂರು ಅಂತ ಕರಿತಾ ಇಲ್ಲ, ಬದಲಾಗಿ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತಾ ಇದೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಮಾತ್ರ ಬ್ರ್ಯಾಂಡ್ ಆಗಿಲ್ಲ. ನಾನು ಸದ್ಯಕ್ಕೆ ಬೆಂಗಳೂರಿನ ಸರ್ಜಾಪುರ ರಸ್ತೆ ದೊಡ್ಡಬೊಮ್ಮಸಂದ್ರಗೆ ಸೇರುವಂತಹ ಒಂದು ಭಾಗದಲ್ಲಿದ್ದೀನಿ. ನೀವು ನೋಡಬಹುದು, ರಸ್ತೆ ತುಂಬಾ ಧೂಳು. ಒಂದು ವೆಹಿಕಲ್ ಹೋಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಧೂಳಿನಲ್ಲಿ ವಾಹನ ಸವಾರರು ಹೋಗಬೇಕಾದಂತಹ ಪರಿಸ್ಥಿತಿ. ಇಡೀ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಈ ಭಾಗದಲ್ಲಿ ಶಾಸಕರು ನಿಜವಾಗ್ಲೂ ಬದುಕಿದ್ದಾರಾ ಅನ್ನೊಂದು ಪ್ರಶ್ನೆ ಮೂಡುವಂತಹ ಪರಿಸ್ಥಿತಿ. ಈ ರಸ್ತೆಯನ್ನು ನೋಡ್ತಾ ಇದ್ದೀರಾ, ಎಲ್ಲಾ ಕಡೆ ರಸ್ತೆ ಗುಂಡಿಗಳು. ಅಲ್ಲೊಂದು ಕಂದಕದ ರೀತಿಯಲ್ಲಿ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಹೋಗಿದೆ. ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲೋ ಒಂದ್ ಕಡೆ ಮಾತೆತ್ತಿದ್ರೆ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೇಳಕ್ಕೆ ಹೊರಡ್ತಾರೆ. ಆದ್ರೆ ರಸ್ತೆಯ ಪರಿಸ್ಥಿತಿಯನ್ನ ನೀವು ನೋಡ್ಬೋದು, ಯಾವ ರೀತಿಯಾಗಿ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಬಂದಿದೆ. ಹೊಂಡದ ರೀತಿಯಲ್ಲಿ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಆ ಒಂದು ಹೊಂಡದ ರೀತಿಯ ರಸ್ತೆ ಗುಂಡಿಯನ್ನ ಅವಾಯ್ಡ್ ಮಾಡೋದಕ್ಕೆ ಎಲ್ಲಾ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ವಾಹನಗಳು ಹಾಳಾಗಿ ಹೋಗುತ್ತೆ. ಟೂ ವೀಲರ್ ಅವ್ರು ಏನಾದ್ರು ಅಪ್ಪಿ ತಪ್ಪಿ ಸ್ವಲ್ಪ ಜಾಗ್ರತೆ ತಪ್ಪಿದ್ರು ಕೂಡ ಹೊಂಡದೊಳಗೆ ಬೀಳುವಂತಹ ಭಯ ಇದೆ. ಹೀಗಾಗಿ ಅದನ್ನ ಅವಾಯ್ಡ್ ಮಾಡಿಕೊಂಡು ಟೂ ವೀಲರ್ಸ್ ಇರ್ಬೋದು, ಹಾಗೆ ಕಾರ್ಗಳಿರ್ಬೋದು, ಆಟೋಗಳಿರ್ಬೋದು, ಲಾರಿ, ಬಸ್ಗಳು ಎಲ್ಲನೂ ಕೂಡ ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಇನ್ನು ಈ ರಸ್ತೆಯಲ್ಲಿ ಅರ್ಧ ಭಾಗ ಹೀಗೆ ಕಿತ್ತು ಬಂದಿರೋದ್ರಿಂದ, ಹೊಂಡದ ರೀತಿಯಲ್ಲಿ ರಸ್ತೆ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಸಿಗ್ನಲ್ ಇದೆ ಹೌದು, ಆದ್ರೆ ಪೀಕ್ ಅವರ್ಸ್ ನಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ವಾಹನ ಸವಾರರು ಒಂದ್ ಕಡೆ ಧೂಳು, ಮತ್ತೊಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಕಂದಕದ ರೀತಿಯಲ್ಲಿ ಇರುವಂತಹ ಹೊಂಡದಿಂದ ಪ್ರತಿನಿತ್ಯ ಅವರು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪರಿಕಲ್ಪನೆಯಲ್ಲಿ ಅಭಿವೃದ್ಧಿಪಡಿಸುವ ಕನಸನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾಣ್ತಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೂಡ ಕೊಡಲಾಗ್ತಾ ಇದೆ. ಒಂದು ಕಡೆ ಕಾಮಗಾರಿ ನಡೀತಿದೆ ಅನ್ನೋ ಸಬೂಬನ್ನ ಸರ್ಕಾರ ನೀಡ್ತಿದೆ, ಮತ್ತೊಂದು ಕಡೆ ರಸ್ತೆಗಳ ತುಂಬಾ ಗುಂಡಿಗಳದ್ದೇ ದರ್ಬಾರ್. ನಾವೀಗ ತೋರಿಸ್ತಿರೋ ರಸ್ತೆಯಲ್ಲಿ ಗುಂಡಿ ತಪ್ಪಿಸೋಕೆ ವಾಹನ ಸವಾರರು ಸರ್ಕಸ್ ಮಾಡಲೇಬೇಕು. ಕೆರೆ ರೀತಿ ರಸ್ತೆ ಗುಂಡಿಯಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇದು ರಸ್ತೆನೋ ಕೆರೆನೋ ಅಂತ ಹೇಳಿ ಜನರಿಗೇನೆ ಗೊಂದಲ ಆಗ್ತಾ ಇದೆ. ಇನ್ನು ಸರ್ಕಾರ ಕೊಟ್ಟಿರೋದು ಗುಂಡಿ ಭಾಗ್ಯ ಅಂತ ಕೂಡ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಜಾಪುರ ರಸ್ತೆಯ ದುಸ್ಥಿತಿಯನ್ನ ಗಮನಿಸ್ತಿದ್ದೀರಿ. ಮೊಣಕಾಲುದ್ದ ಗುಂಡಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಂಡಂತಹ ಬ್ರ್ಯಾಂಡ್ ಬೆಂಗಳೂರು ಇದೇನಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಸರ್ಕಾರ ರಾಜಧಾನಿ ಬೆಂಗಳೂರು ಅಂತ ಕರಿತಾ ಇಲ್ಲ, ಬದಲಾಗಿ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತಾ ಇದೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಮಾತ್ರ ಬ್ರ್ಯಾಂಡ್ ಆಗಿಲ್ಲ. ನಾನು ಸದ್ಯಕ್ಕೆ ಬೆಂಗಳೂರಿನ ಸರ್ಜಾಪುರ ರಸ್ತೆ ದೊಡ್ಡಬೊಮ್ಮಸಂದ್ರಗೆ ಸೇರುವಂತಹ ಒಂದು ಭಾಗದಲ್ಲಿದ್ದೀನಿ. ನೀವು ನೋಡಬಹುದು, ರಸ್ತೆ ತುಂಬಾ ಧೂಳು. ಒಂದು ವೆಹಿಕಲ್ ಹೋಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಧೂಳಿನಲ್ಲಿ ವಾಹನ ಸವಾರರು ಹೋಗಬೇಕಾದಂತಹ ಪರಿಸ್ಥಿತಿ. ಇಡೀ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಈ ಭಾಗದಲ್ಲಿ ಶಾಸಕರು ನಿಜವಾಗ್ಲೂ ಬದುಕಿದ್ದಾರಾ ಅನ್ನೊಂದು ಪ್ರಶ್ನೆ ಮೂಡುವಂತಹ ಪರಿಸ್ಥಿತಿ. ಈ ರಸ್ತೆಯನ್ನು ನೋಡ್ತಾ ಇದ್ದೀರಾ, ಎಲ್ಲಾ ಕಡೆ ರಸ್ತೆ ಗುಂಡಿಗಳು. ಅಲ್ಲೊಂದು ಕಂದಕದ ರೀತಿಯಲ್ಲಿ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಹೋಗಿದೆ. ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲೋ ಒಂದ್ ಕಡೆ ಮಾತೆತ್ತಿದ್ರೆ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೇಳಕ್ಕೆ ಹೊರಡ್ತಾರೆ. ಆದ್ರೆ ರಸ್ತೆಯ ಪರಿಸ್ಥಿತಿಯನ್ನ ನೀವು ನೋಡ್ಬೋದು, ಯಾವ ರೀತಿಯಾಗಿ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಬಂದಿದೆ. ಹೊಂಡದ ರೀತಿಯಲ್ಲಿ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ.
ಆ ಒಂದು ಹೊಂಡದ ರೀತಿಯ ರಸ್ತೆ ಗುಂಡಿಯನ್ನ ಅವಾಯ್ಡ್ ಮಾಡೋದಕ್ಕೆ ಎಲ್ಲ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ವಾಹನಗಳು ಹಾಳಾಗಿ ಹೋಗುತ್ತೆ. ಟೂ ವೀಲರ್ ಅವ್ರು ಏನಾದರೂ ಅಪ್ಪಿ ತಪ್ಪಿ ಸ್ವಲ್ಪ ಜಾಗ್ರತೆ ತಪ್ಪಿದ್ರು ಕೂಡ ಹೊಂಡದೊಳಗೆ ಬೀಳುವಂತಹ ಭಯ ಇದೆ. ಹೀಗಾಗಿ ಅದನ್ನ ಅವಾಯ್ಡ್ ಮಾಡಿಕೊಂಡು ಟೂ ವೀಲರ್ಸ್ ಇರ್ಬೋದು, ಹಾಗೆ ಕಾರ್ಗಳಿರ್ಬೋದು, ಆಟೋಗಳಿರ್ಬೋದು, ಲಾರಿ, ಬಸ್ಗಳು ಎಲ್ಲನೂ ಕೂಡ ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಇನ್ನು ಈ ರಸ್ತೆಯಲ್ಲಿ ಅರ್ಧ ಭಾಗ ಹೀಗೆ ಕಿತ್ತು ಬಂದಿರೋದ್ರಿಂದ, ಹೊಂಡದ ರೀತಿಯಲ್ಲಿ ರಸ್ತೆ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಸಿಗ್ನಲ್ ಇದೆ ಹೌದು, ಆದ್ರೆ ಪೀಕ್ ಅವರ್ಸ್ ನಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ವಾಹನ ಸವಾರರು ಒಂದ್ ಕಡೆ ಧೂಳು, ಮತ್ತೊಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಕಂದಕದ ರೀತಿಯಲ್ಲಿ ಇರುವಂತಹ ಹೊಂಡದಿಂದ ಪ್ರತಿನಿತ್ಯ ಅವರು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪರಿಕಲ್ಪನೆಯಲ್ಲಿ ಅಭಿವೃದ್ಧಿ ಪಡಿಸುವ ಕನಸನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾಣ್ತಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ. ಒಂದ್ ಕಡೆ ಕಾಮಗಾರಿ ನಡೀತಿದೆ ಅನ್ನೋ ಸಬೂಬನ್ನ ಸರ್ಕಾರ ನೀಡ್ತಿದೆ, ಮತ್ತೊಂದ್ ಕಡೆ ರಸ್ತೆಗಳ ತುಂಬಾ ಗುಂಡಿಗಳದ್ದೇ ದರ್ಬಾರ್. ನಾವೀಗ ತೋರಿಸ್ತಿರೋ ರಸ್ತೆಯಲ್ಲಿ ಗುಂಡಿ ತಪ್ಪಿಸೋಕೆ ವಾಹನ ಸವಾರರು ಸರ್ಕಸ್ ಮಾಡಲೇಬೇಕು. ಕೆರೆ ರೀತಿ ರಸ್ತೆ ಗುಂಡಿಯಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇದು ರಸ್ತೆನೋ ಕೆರೆನೋ ಅಂತ ಹೇಳಿ ಜನರಿಗೇನೆ ಗೊಂದಲ ಆಗ್ತಾ ಇದೆ. ಇನ್ನು ಸರ್ಕಾರ ಕೊಟ್ಟಿರೋದು ಗುಂಡಿ ಭಾಗ್ಯ ಅಂತ ಕೂಡ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಜಾಪುರ ರಸ್ತೆಯ ದುಸ್ಥಿತಿಯನ್ನ ಗಮನಿಸ್ತಿದ್ದೀರಿ. ಮೊಣಕಾಲುದ್ದ ಗುಂಡಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಂಡಂತಹ ಬ್ರ್ಯಾಂಡ್ ಬೆಂಗಳೂರು ಇದೇನಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಸರ್ಕಾರ ರಾಜಧಾನಿ ಬೆಂಗಳೂರು ಅಂತ ಕರಿತಾ ಇಲ್ಲ, ಬದಲಾಗಿ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತಾ ಇದೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಮಾತ್ರ ಬ್ರ್ಯಾಂಡ್ ಆಗಿಲ್ಲ. ನಾನು ಸದ್ಯಕ್ಕೆ ಬೆಂಗಳೂರಿನ ಸರ್ಜಾಪುರ ರಸ್ತೆ ದೊಡ್ಡಬೊಮ್ಮಸಂದ್ರಗೆ ಸೇರುವಂತಹ ಒಂದು ಭಾಗದಲ್ಲಿದ್ದೀನಿ. ನೀವು ನೋಡಬಹುದು ರಸ್ತೆ ತುಂಬಾ ಧೂಳು. ಒಂದು ವೆಹಿಕಲ್ ಹೋಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಧೂಳಿನಲ್ಲಿ ವಾಹನ ಸವಾರರು ಹೋಗಬೇಕಾದಂತಹ ಪರಿಸ್ಥಿತಿ. ಇಡೀ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಈ ಭಾಗದಲ್ಲಿ ಶಾಸಕರು ನಿಜವಾಗ್ಲೂ ಬದುಕಿದ್ದಾರಾ ಅನ್ನೊಂದು ಪ್ರಶ್ನೆ ಮೂಡುವಂತಹ ಪರಿಸ್ಥಿತಿ. ಈ ರಸ್ತೆಯನ್ನು ನೋಡ್ತಾ ಇದ್ದೀರಾ, ಎಲ್ಲಾ ಕಡೆ ರಸ್ತೆ ಗುಂಡಿಗಳು. ಅಲ್ಲೊಂದು ಕಂದಕದ ರೀತಿಯಲ್ಲಿ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಹೋಗಿದೆ. ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲೊಂದ್ ಕಡೆ ಮಾತೆತ್ತಿದ್ರೆ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಹೇಳಕ್ಕೆ ಹೊರಡ್ತಾರೆ. ಆದ್ರೆ ರಸ್ತೆಯ ಪರಿಸ್ಥಿತಿಯನ್ನ ನೀವು ನೋಡ್ಬೋದು, ಯಾವ ರೀತಿಯಾಗಿ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಬಂದಿದೆ. ಹೊಂಡದ ರೀತಿಯಲ್ಲಿ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಆ ಒಂದು ಹೊಂಡದ ರೀತಿಯ ರಸ್ತೆ ಗುಂಡಿಯನ್ನ ಅವಾಯ್ಡ್ ಮಾಡೋದಕ್ಕೆ ಎಲ್ಲ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ವಾಹನಗಳು ಹಾಳಾಗಿ ಹೋಗುತ್ತೆ. ಟೂ ವೀಲರ್ ಅವ್ರು ಏನಾದರೂ ಅಪ್ಪಿ ತಪ್ಪಿ ಸ್ವಲ್ಪ ಜಾಗ್ರತೆ ತಪ್ಪಿದ್ರು ಕೂಡ ಹೊಂಡದೊಳಗೆ ಬೀಳುವಂತಹ ಭಯ ಇದೆ. ಹೀಗಾಗಿ ಅದನ್ನ ಅವಾಯ್ಡ್ ಮಾಡಿಕೊಂಡು ಟೂ ವೀಲರ್ಸ್ ಇರ್ಬೋದು, ಹಾಗೆ ಕಾರ್ಗಳಿರ್ಬೋದು, ಆಟೋಗಳಿರ್ಬೋದು, ಲಾರಿ, ಬಸ್ಗಳು ಎಲ್ಲನೂ ಕೂಡ ಅದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಇನ್ನು ಈ ರಸ್ತೆಯಲ್ಲಿ ಅರ್ಧ ಭಾಗ ಹೀಗೆ ಕಿತ್ತು ಬಂದಿರೋದ್ರಿಂದ, ಹೊಂಡದ ರೀತಿಯಲ್ಲಿ ರಸ್ತೆ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಸಿಗ್ನಲ್ ಇದೆ ಹೌದು, ಆದ್ರೆ ಪೀಕ್ ಅವರ್ಸ್ ನಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ವಾಹನ ಸವಾರರು ಒಂದ್ ಕಡೆ ಧೂಳು, ಮತ್ತೊಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಕಂದಕದ ರೀತಿಯಲ್ಲಿ ಇರುವಂತಹ ಹೊಂಡದಿಂದ ಪ್ರತಿನಿತ್ಯ ಅವರು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.